ನಮಸ್ಕಾರ ರೀ ಎಲ್ಲ ಕರ್ನಾಟಕದ ಸೌಕರ್ ಮಂದಿಗೆ. ವೆಲ್ಕಮ್ ಟು ಶರಣಮ್ಮ ಕಂಬಳಿ ಅಡುಗೆ ಚಾನಲ್. ಇವತ್ತು ನಾವು ಮಾಡ್ತಿರ್ತಕ್ಕಂಥದ್ದು ಚಿಕನ್ ಸಾಂಬಾರು ಮಾಡೋಕ್ಕೆ ಫಸ್ಟ್ ಏನು ಮಾಡೋಣ, ಒಂದು ಸಣ್ಣ ಚಾಕುಡೆ ವಾಟ್ಗೆ ಇರ್ತಲ್ಲ ಅದರಿಂದ 2 ಗ್ಲಾಸ್ ಎಣ್ಣೆ ಹಾಕಿವ್ರಿ. ಅದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀವಿ ನೋಡಿರಿ. ಇವಾಗ ಅಲ್ಲ ಒಂದು ಚೂರು ತೊಗೊಂಡೈತ್ರಿ, ಒಂದು ಅರ್ಧ. ಅದಾದಮೇಲೆ ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿವಿ, ಬೆಳ್ಳುಳ್ಳಿ ಗಡ್ಡೆ ಅಂತೀವಲ್ಲ ಅದನ್ನ ತೊಗೊಂಡಿವಿ. ಅದನ್ನೆಲ್ಲ ನೀಟಾಗಿ ಏನು ಮಾಡಿವಿ ಇದ್ರಾಗ ಕಲ್ಸಕತ್ತೀವಿ ನೋಡ್ರಿ ಹಾಕಿ. ಅದಾದಮೇಲೆ ಏನೇನಪ್ಪ ಅಂತಂದ್ರೆ ಇದು ಚಿಕನ್ ಒಳಗಡೆ ಖಾರ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕೊಬ್ಬರಿ, ಎರ್ಜಿ ಹಾಕಿವಿ ನೋಡ್ರಿ. ಇವು 5 ಐಟಮ್ ಏನು ಮಾಡಿವಿ ಇದ್ರೊಳಗೆ ಎರ್ಜಿ ನೀಟಾಗಿ ಹಾಕಿವ್ರಿ. ನೀಟಾಗಿ ಹಾಕಿ ಏನು ಮಾಡಿವಿ ಕಲಿಸಿವಿ ರೀ ನೋಡಿರಿ. ಇದು ಕೆಂಪಾಗ್ಬೇಕು ರೀ, ಇನ್ನೂ ಕೆಂಪಾಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಕೆಂಪಾಗಕ್ಕೆ ಬಿಡೋಣ್ರಿ. ಇದೊಂದು ಚೂರು ಕೆಂಪಾದಮೇಲೆ ನೀಟಾಗಿ ಸ್ವಲ್ಪ ಇಲ್ಲೊಟ್ಟು ಕೆಂಪಾಗತೈತಿ. ಈ ರೀತಿ ನೀಟಾಗಿ ಕೆಂಪಾದ್ಮೇಲೆ ಏನು ಮಾಡೋಣ್ರಿ, ನಾವು ಚಿಕನ್ ಐತಲ್ರಿ ಅದೊಂದು ಸ್ವಲ್ಪ ಹೊತ್ತು ಏನು ಮಾಡಿರ್ತೀವಲ್ರಿ, ಇದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದ್ರಾಗ ಆಮೇಲೆ ನಿಂಬೆಹಣ್ಣು ಹುಳಿ ಹಿಂಡ್ಬೇಕು ನೋಡಿರಿ. ತಕ್ಷಣ ಹಿಂಡಬೇಡ್ರಿ, ಅದೆಲ್ಲ ಸ್ವಲ್ಪ ಕಲ್ತ ಮೇಲೆ ನಾವೆಲ್ಲ ಖಾರ ಉಪ್ಪು ಅವನ್ನೆಲ್ಲ ಹಾಕಿದ್ವಲ್ಲ ಅವೆಲ್ಲ ನೀಟಾಗಿ ಕಲ್ತ ಮೇಲೆ ಸ್ವಲ್ಪ ಏನು ಮಾಡೋಣ್ರಿ ನಿಂಬೆಹಣ್ಣು ಹುಳಿ ಹಿಂಡಣ್ರಿ ನೋಡಿರಿ. ಎಷ್ಟಂದ್ರೆ ಫುಲ್ಲು ಒಂದು ನಿಂಬೆಹಣ್ಣು ಹುಳಿ ಹಿಂಡ್ರಿ. ನಿಂಬೆಹಣ್ಣು ಹುಳಿ ಹಿಂಡೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆ ಥರ ಬರ್ತದೆ ನೋಡಿರಿ ಏನ್ರಿ. ನೆಕ್ಸ್ಟ್ ಇವಾಗ ಏನು ಮಾಡೋಣಪ್ಪ ಅಂದ್ರೆ, ಇವಾಗ ಇಲ್ಲಿ ನೋಡಿರಿ ಇವೆಲ್ಲ ಫುಲ್ ಈ ಥರ ಕಾಣ್ಬೇಕು ನೋಡಿರಿ. ಈ ಥರ ಕಾಣೋದ್ರಾಗ ಏನು ಮಾಡೋಣ, ಇವಾಗ ನೀಟಾಗಿ ಚಿಕನ್ ನಾವೆಲ್ಲ ಇದನ್ನು ಮಾಡಿವಲ್ರಿ ಅದನ್ನ ಹಾಕಂಡ್ರಿ. ಅಷ್ಟು ಚಿಕನ್ ಹಾಕಂಡ್ರಿ ನೋಡಿರಿ. ಅಷ್ಟು ಚಿಕನ್ ನೀಟಾಗಿ ಹಾಕ್ಬೇಕ್ರಿ. ಇದ್ರೊಳಗೆ ಬೇಸ್ ಕಲಿಸ್ಬೇಕ್ರಿ. ಅಷ್ಟು ಫಸ್ಟ್ ಹಾಕಿಬಿಡಣ್ರಿ. ಹಾಕಕೈತಿ ನೋಡಿರಿ ಅಷ್ಟು. ಓಕೆ, ಅವಾಗ ಏನು ಮಾಡ್ರಿ ನೀಟಾಗಿ ಸ್ವಲ್ಪ ಅದ್ರಾಗ ಹಾಕ್ಯಂತ ಅಷ್ಟು ಅದ್ರಾಗ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಬೇಕ್ರಿ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಇದು 2 kg ಚಿಕನ್ ಐತ್ರಿ. ನೀವು ಎಷ್ಟು kg ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ರೀ. ಓಕೆ ರೀ, ನಾವಂತೂ 2 kg ಚಿಕನ್ ತೊಗೊಂಡಿವಿ ನೋಡಿರಿ. 2 kg ಚಿಕನ್ನೇ ಅದ್ರಾಗ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಷ್ಟಿಲ್ಲ ರೀ, 1-2-3 ಇವಾಗ ಸ್ಪೂನ್ ಇರ್ತಲ್ಲ ರೀ ಅದ್ರಾಗ ಒಂದು 5 ಚಮಚ ಹಾಕಿವಿ ನೋಡಿರಿ. ಏನು ಖಾರನ ಒಂದು 3 ಚಮಚ ಇಲ್ಲ 2 ಚಮಚ ಅಷ್ಟೇ ಉಪ್ಪು ಹಾಕಿರೋದು. 2-2.5 ಚಮಚ ಕರೆಕ್ಟ್ ನೀಟಾಗಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಉಪ್ಪು ತಿಂತೀರಿ ಅಂದರೆ ಉಪ್ಪು 2-3 ಚಮಚ ಹಾಕ್ರಿ ಸಾಕು, ಮತ್ತೇನು ಜಾಸ್ತಿ ಏನು ಬೇಕಾಗಿಲ್ಲ. ನೀಟಾಗಿ ಏನು ಮಾಡೋಣ್ರಿ ಕಲ್ಸಣ್ರಿ ಈ ಥರ ನೋಡಿರಿ. ಎಣ್ಣೆ ಎಲ್ಲ ಅದ್ರ ನೀಟಾಗಿ ಹತ್ಬೇಕು. ಆ ರೀತಿ ಏನು ಮಾಡೋಣ್ರಿ ನಾವು ಕಲ್ಸಣ್ರಿ ನೋಡಿರಿ. ಈ ರೀತಿ ನೀಟಾಗಿ ಕಲಿಸ್ಕೊಂತ ಅದನ್ನ ತಿರುತ್ತಾನೆ ಇರ್ಬೇಕು ರೀ, ಮತ್ತು ನಿಲ್ಲಿಸ್ಬಾರ್ದ್ರಿ, ತಳ ಒತ್ತುತ್ತಾ. ಯಾವಾಗಲೂ ನಾವು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡಿರ್ಬೇಕು ನೋಡಿರಿ. ಈ ಥರ ಕಲಿಸ್ಬೇಕಾರೆ ಮತ್ತು ನೀವು ಫುಲ್ಲು ಹೈ ಫ್ಲೇಮ್ನಾಗ ಇಟ್ರೆ ಏನಾಗುತ್ತೆ, ಕೆಳಗಡೆ ಒತ್ತಬಾರ್ದು ಅಂತ ಅಂದರೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿರ್ಬೇಕು. ಓಕೆನಾ. ಇವಾಗ ನಾವು 2 kg ಚಿಕನ್ ತಗೊಂಡಿವಲ್ಲ, ಓಕೆ 2 kg ಚಿಕನಿಗೆ ನೀವು ನೀರು ಎಷ್ಟು ಹಾಕ್ಬೇಕು ರೀ ಅಂತಂದು ನೀವು ಕೇಳ್ತೀರಿ. ನೀರಿಂದ ಹೇಳ್ತೀನಿ ಎಷ್ಟು ಹಾಕ್ಬೇಕಂತ ನೋಡಿರಿ. ಇವಾಗ ಏನಿಲ್ಲ ರೀ, ಸ್ವಲ್ಪ ಆಗಲೇ ಉಪ್ಪು ಖಾರ ಅವನ್ನೆಲ್ಲ ನೀಟಾಗಿ ಕಲಸ್ಕೊಂಡ್ವಲ್ರಿ. ಅದ್ರಾಗ ಒಂಚೂರು ಉಪ್ಪು ಖಾರ ಹಾಕಿದಾಗ ಅದ್ರಾಗ ಒಂಚೂರು ನೀರು ಇತ್ತಲ್ರಿ, ಬಸ್ಕೊಂಡಿದ್ವಲ್ರಿ, ಅವ ನೀರು ಹಾಕಿವ್ರಿ. ಮತ್ತು ನೀರೇನು ಹಾಕಿಲ್ಲ, ನೀರು ಹಾಕ್ತೀವ್ರಿ. ಈಗ ಏನಿಲ್ಲ ರೀ, ಇವಾಗ ನೀಟಾಗಿ ಈ ಥರ ಕಲಕೈತೆ ನೋಡಿರಿ. ಒಂದು 5 ನಿಮಿಷ ಲೋ ಫ್ಲೇಮ್ನಾಗ ಇಟ್ಟು ಮುಚ್ಚಿಟ್ಬಿಟ್ಟು ಹೋಗ್ರಿ. ನಾವು ಮುಚ್ಚಿಟ್ಟಿದ್ದು ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ಅದು ವೀಡಿಯೋ ಅಲ್ಲಿ ಬಂದಾಗಿತ್ತು. ಏನಾಗಲ್ರಿ, ಒಂದು ಲೋ ಫ್ಲೇಮ್ನಾಗ ಇಟ್ಟು ಒಂದು 5 ನಿಮಿಷ ಮುಚ್ಚಿ ಆದಮೇಲೆ ವಾಪಸ್ ತೆಗೆದು ಸ್ವಲ್ಪ ಕಲಿಸಿ. ಇವಾಗ 2 kg ಚಿಕನ್ನಿಗೆ ಇಲ್ಲೈತಲ್ರಿ ಈ ಚರಿಗೆ ಕಾಣುತ್ತೆ ನೋಡಿರಿ. 2 ಚರಿಗೆ ನೀರು ಹಾಕಿವಿ ನೋಡಿರಿ ಕರೆಕ್ಟ್ ನೀಟಾಗಿ. ನೀವು ಜಾಸ್ತಿ ಜನ ಆದ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಒಂದು ಅರ್ಧ ಚರಿಗೋಷ್ಟು ನೀರು ಹಾಕ್ಯಾರಿ. ಏನಿಲ್ಲ ನಮ್ಮ ಕರೆಕ್ಟ್ ಇದೀವಿ ಮನ್ಯಾಗ ಸಾಕು ನಮಗೆ 2 ಚರಿಗೆ ನೀರು ಅಂದ್ರೆ 2 ಚರಿಗೆ ನೀರು ಹಾಕಿ ಹೋಗ್ಬೋದ್ರಿ ನೋಡಿರಿ. ಇವಾಗ ಏನು ಮಾಡ್ರಿ ನೀಟಾಗಿ ಕಲ್ಸಣ್ರಿ, ನೀಟಾಗಿ ಕಲಿಬೇಕ್ರಿ ಅದ್ರಾಗ. ನೀವು ಬೇಕಾದ್ರೆ ಫಸ್ಟ್ನ್ಯಾಕ ನಾವಲ್ಲಿ ಮಸಾಲೆ ಕುಟ್ಟಿಟ್ಕೊಂಡ್ವಲ್ರಿ, ಅದ್ರ ಮಸಾಲನ ಹಾಕಿತ್ತು ಮತ್ತು ಚಕ್ಕೆ ಲವಂಗ ಕುಟ್ಟಿ ಹಾಕಿತ್ತು. ನೀವು ಕೂಡ ಚಕ್ಕೆ ಲವಂಗ ಕುಟ್ಟಿ ಹಾಕ್ಬೇಕ್ರಿ, ಹೇಳೋದು ಮರ್ತೇನೆ ರೀ, ಸಾರಿ. ಓಕೆ, ಇವಾಗ ನೀರು ನೀಟಾಗಿ ಹಾಕಿ ಸ್ವಲ್ಪ ಹೊತ್ತು ಏನು ಮಾಡ್ಬೇಕ್ರಿ ಮುಚ್ಚಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕ್ರಿ. ಇಲ್ಲಿ ನೋಡಿರಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ವಿ, ಸ್ವಲ್ಪ ಕುದಿಯಕತ್ತೈತಿ. ಎಲ್ಲ ನೀಟಾಗಿ ಕುದ್ದಾದ್ಮೇಲೆ ಹೆಂಗೆ ಕಾಣುತ್ತೆ ಅಂದ್ರೆ ಈ ರೀತಿ ಕಾಣುತ್ತೆ ನೋಡಿರಿ. ಈ ರೀತಿ ಕಾಣುತ್ತಾ, ಈ ರೀತಿ ಕಂಡ ಮೇಲೆ ಒಂದು ತಾಟ್ನ್ಯಾಗ ಹಾಕ್ಯಂದು ಮಸ್ತ್ ಜಡ್ಯದ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.